ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ನಮಸ್ಕರಿಸುತ್ತಾ, ಈಗಾಗಲೇ ನಮಗೆಲ್ಲರಿಗೂ ಗುರುತಿದ್ದಾಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಏನಂದ್ರೆ, ವಿಜಯಪುರ ನಗರದಲ್ಲಿ ಸತತವಾಗಿ 3 ತಿಂಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ ಈ ವಿಜಯಪುರ ನಗರಕ್ಕೆ, ವಿಜಯಪುರ ಜಿಲ್ಲೆಗೆ ಆಗಬೇಕಂತ ಹೇಳಿ ಹೋರಾಟಗಾರರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ರಾತ್ರಿ ಹಗಲು ಆ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸ್ವಂತ ಹಿತಕ್ಕಾಗಿ ಅಥವಾ ಯಾವುದೇ ಆಮಿಷಕ್ಕೆ ಒಡ್ಡಿ ಅವರಲ್ಲಿ ಕೂತಿಲ್ಲ. ಈಗ ಯತ್ನಾಳ್ ಅವರು ಆ ಹೋರಾಟಗಾರರಿಗೆ ಅವಮಾನಿಸಿ ಪೇಮೆಂಟ್ ಗಿರಾಕಿಗಳು ಶಿವಾನಂದ ಪಾಟೀಲ್ ಅವರಿಂದ ಸಾಯಂಕಾಲ ಹೋಗಿ ಪೇಮೆಂಟ್ ಮಾಡ್ಕೋತಾರ ಅಂತ ಹೇಳಿದ್ದು, ಇದು ನಾವು ತೀವ್ರವಾಗಿ ಖಂಡಿಸಬೇಕಾಗ್ತದೆ. ಅದರ ಜೊತೆಗೆ ಆ ಒಂದು ಹೋರಾಟದ ಸ್ಥಳಕ್ಕೆ ಬಂದು ಭಾಷಣ ಮಾಡೋರು ಎಲ್ಲರೂ ಲಪೂಟ್ರು ಅಂತ ಹೇಳಿದ್ರು. ಅದಕ್ಕಾಗಿ ಇವರಿಗೆ ನಾನು ಹೇಳ್ಬೇಕಾಗ್ತದ, ನೀನು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ಜಿಲ್ಲೆಗೆ ಬೇಕಾದಂಥ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಹೋರಾಟ ಮಾಡಲಿಕ್ಕೆ ಬಂದಂಥ ಹೋರಾಟಗಾರರಿಗೆ ಮತ್ತು ಮಠಾಧೀಶರು ಬಂದಿದ್ದಾರೆ, ಬುದ್ಧಿಜೀವಿಗಳು ಬಂದಿದ್ದಾರೆ, ಮಾಜಿ ಸೈನಿಕರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ, ಇಡೀ ಜಿಲ್ಲೆಯ ರೈತ ಹೋರಾಟಗಳು, ವಿವಿಧ ಎಲ್ಲ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಬಂದಿದ್ದಾರೆ, ಕಾರ್ಮಿಕ ಸಂಘಟನೆಗಳು ಬಂದಿದ್ದಾರೆ, ಅಂಗವಿಕಲ ಸಂಘಟನೆಗಳು ಬಂದಿದ್ದಾರೆ. ಯಾವುದೇ ಒಂದು ಸಂಘಟನೆ ಉಳಿದಿಲ್ಲ ಆ ಒಂದು ವೈದ್ಯಕೀಯ ಕಾಲೇಜ್ ಹೋರಾಟಕ್ಕೆ ಬೆಂಬಲ ಮಾಡಲಿಕ್ಕೆ ಬಂದು ಎಲ್ಲರೂ ಭಾಷಣ ಮಾಡಿದ್ದಾರೆ. ಅವರೆಲ್ಲರಿಗೂ ಅವ್ರು ಲಪೋಟ್ರು ಮಕ್ಕಳು ಅಂತ ಹೇಳಿದ್ದು. ಆದ್ರೆ ನೀ ಎಂತ ಲೋಫರ್ ಅದೇತ್ ನಾನು ಇಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈ ಶಬ್ದ ಅವನ ಭಾಷೆಗಳಿಗೆ ನಾವು ಇವತ್ತು ಯಾಕೆ ನಾವೆಲ್ಲ ಈ ರೀತಿ ಏಕವಚನದಲ್ಲಿ ಜನರಿಗೆ ಇದು ಲಪೋಟ್ರು ಲಫಂಗ್ ಅಂತ ಹೇಳುವಂತ, ನೀ ಎಂತ ಲಫಂಗ, ನೀನು ಲೋಫರ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಅದಕ್ಕಾಗಿ ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎತ್ತಾಳಿಗೆ, ನೀನು ಎಲ್ಲ ಸರ್ಕಾರಿ ವೈದ್ಯಕೀಯ ಹೋರಾಟಗಾರರಿಗೆ ಮತ್ತು ಜಿಲ್ಲೆಯ ಜನತೆಗೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ನೀ ಕ್ಷಮೆ ಕೇಳಿಲ್ಲ ಅಂದ್ರ ನೀ ಅಧಿವೇಶನದಿಂದ ಬಂದ ತಕ್ಷಣ ವಿಜಯಪುರ ನಗರದಲ್ಲಿ ನೀ ಎಲ್ಲಿ ಹೋಗೋದ್ರಲ್ಲಿ ಬದಲಿ ನಿನಗೆ ಕಪ್ಪು ಬಾವುಟ ತೋರಿಸ್ಬೇಕಾಗ್ತದೆ. ಅದರ ಜೊತೆಗೆ ನನ್ನ ಕಾರ್ಯಕರ್ತರಿಗೆ ಕಪ್ಪು ಮಸಿ ಬಳಿಲಿಕ್ಕೆ ಕರೆ ಕೊಡಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಈ ಒಂದು ಪತ್ರಿಕಾಗೋಷ್ಠಿ ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದು ಹೇಳ್ಬೇಕಾದ್ರೆ, ಪೇಮೆಂಟ್ ತಗೊಂಡು ಹೋರಾಟಕ್ಕೆ ಕೂತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರ. ಮತ್ತೆ ನೀನು ಒಂದ್ಸಲ ವಾಜಪೇಯಿ ಪ್ರಧಾನಿ ಆಗುವ ಸಂದರ್ಭದಲ್ಲಿ ಪೇಮೆಂಟ್ ತಗೊಂಡು ಕ್ರಾಸ್ ವೋಟ್ ಮಾಡಿದ್ದೆ ಅನ್ನೋದು ಬಿಜೆಪಿ ನಾಯಕರು ಸೋಮಣ್ಣ ಅವರು, ರೇಣುಕಾಚಾರ್ಯರು ಮಾಧ್ಯಮದ ಮುಖಾಂತರ ನಿನಗೆ ಟೀಕೆ ಈಗಾಗಲೇ ಹೇಳಿದ್ದಾಗಿದೆ. ಅದಕ್ಕಾಗಿ ನೀನು ಸಾಕಷ್ಟು ಹೋರಾಟಕ್ಕೆ ನೀನು ಈಗ ಎಸ್ಎಂಪಲ್ಲಿ ಗಣ್ಯರು ಹೇಳಿದಾಗೆ ನೀನು ಹೋರಾಟ ಮಾಡ್ಕೊತಿ ಬಂದು ಈ ರೀತಿ ಒಂದು ಸ್ಥಾನಕ್ಕೆ ಪಡೆದುಕೊಂಡಿದ್ದೆ. ಮತ್ತೆ ನೀನು ಏನದ ಹೋರಾಟ ಮಾಡುವಾಗ ಯಾರ್ಯಾರ ಬಳಿ ಪೇಮೆಂಟ್ ತಗೊಂಡು ಮಾಡಿ ಅಂತೇಳಿ ನಾವು ಪ್ರಶ್ನೆ ಕೇಳಬೇಕಾಗ್ತದೆ. ನೀ ಎಷ್ಟು ಹೋರಾಟ ಮಾಡಿ ಆಯಾ ವಿಷಯಗಳಿಗೆ ಆ ಸಂಬಂಧಪಟ್ಟವ್ರ ಬಳಿ ಎಷ್ಟು ಪೇಮೆಂಟ್ ತಗೊಂಡು ನೀವು ಹೋರಾಟ ಮಾಡ್ಕೊಂಡು ಬಂದಿದ್ದೆ ಅಂತೇಳಿ ನಾವು ಪ್ರಶ್ನೆ ಕೇಳ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ, ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಅವ್ನಿಗೆ ಏನೂ ನೈತಿಕತೆ ಇಲ್ಲ. ಯಾಕಂದ್ರೆ ಮೊನ್ನೆ ಅವರು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ರು, ಅವರು DCC ಬ್ಯಾಂಕ್ದಲ್ಲಿ ಬೆಣ್ಣೆ ಹೊಡ್ಕೋತ ಕೂತಾನ ಅಂತ ಹೇಳಿದ್ರು. ಪುಣ್ಯಾತ್ಮ, ನೀನು ಸಿದ್ದೇಶ್ವರ ಬ್ಯಾಂಕ್ ಇಡೀ ಜಿಲ್ಲೆ ಜನತೆ ಗುರ್ತೈತಿ. ಆ ಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅಲ್ಲಿ ಲೂಟಿ ಮಾಡಿ, ಸಿದ್ದೇಶ್ವರ ಬ್ಯಾಂಕ್ ಅಲ್ಲಿ ಲೂಟಿ ಮಾಡಿ ಅದು ಸೂಪರ್ ಸೀಡ್ ಮಾಡುವಂತ ಮಾಡಿದ್ದನು ಇಡೀ ಜಿಲ್ಲೆ ಜನತೆ ಗುರ್ತದೆ. ಸೂಪರ್ ಸೀಡ್ ಆಯ್ತು. ಮುಂದೆ ಶಿವಾನಂದ ಪಾಟೀಲ್ ಅವರ ಪ್ರಯತ್ನದಿಂದ ಇವತ್ತು ಸಿದ್ದೇಶ್ವರ ಬ್ಯಾಂಕ್ ಜೀವಂತವಾಗಿ ಉಳಿದಿದೆ. ಮತ್ತು ಇಂಥ ಕಾರ್ಯ ನೀನು ಮಾಡ್ತಾ ಬಂದಿದ್ದಿ. ಅದು ಮೊಹಮ್ಮದ್ ಮೊಹಸಿನ್ ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಎಲ್ಲ ಏನಾದ್ರು ಎಷ್ಟು ಕಟ್ಟಬೇಕಿದ್ದು ಕೋಟ್ಯಾನುಗಟ್ಟಲೆ ಇವತ್ತು ಇದು ಆಗಿತ್ತು. ಇವನು ಅದರಲ್ಲಿ
ಹಿರೇಬೇವನೂರು ಸಕ್ಕರೆ ಕಾರ್ಖಾನೆ ರೈತರಿಗೆ ಬೋಗಸ್ ಉತ್ತಾರೆ ಹಾಕಿ ಅವಾಗ ಬೋಗಸ್ ಸಾಲ ಎತ್ಕೊಂಡಿದ್ದೇವೆ. ರೈತರಿಗೆ ಗುರುತಿಲ್ಲದ ಹಾಗೆ ಉತ್ತಾರೆ ಮೇಲೆ ಬೋಜಾ ಕೊಡ್ಸಿದ್ದಾರೆ. ಇಡೀ ಜಿಲ್ಲೆ ಜನತೆ ಗುರುತಿದೆ. ರೈತರು ಹೋರಾಟ ಮಾಡಬೇಕು. ಅದಕ್ಕಾಗಿ ಇಂಥ ಏನು ನೈತಿಕತೆ ಅಂತ ಹೇಳಿ ಇವತ್ತು DCC ಬ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ಪಡ್ತಾ ಇದೆ ಮತ್ತು ಜಿಲ್ಲೆಯ ರೈತರಿಗೆ ಸಾವಿರಾರು ರೈತರು ಇವತ್ತು DCC ಬ್ಯಾಂಕ್ನ ಅನುಕೂಲ ಆಗಿದೆ. ಅದಕ್ಕಾಗಿ ಶಿವಾನಂದ ಪಾಟೀಲ್ಗೆ ಸತತವಾಗಿ 25 ವರ್ಷದಿಂದ ಜಿಲ್ಲೆಯ ರೈತರು ಅವಿರೋಧವಾಗಿ ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಇಂಥ ಪ್ರಸಂಗದಲ್ಲಿ ಶಿವಾನಂದ ಪಾಟೀಲ್ಗೆ ಯಾಕೆ ಹುಲಿ ಹತ್ತಾರ ಅಂತ ಹೇಳ್ದ ಮೊನ್ನೆ ಸುಮ್ಸುಮ್ಗೆ ಹುಲಿ ಹತ್ತಾರ ಶಿವಾನಂದ ಪಾಟೀಲ್ ನಿನ್ನಂಗ ಸ್ವಯಂ ಘೋಷಿತ ನಕಲಿ ಹುಲಿ ಅಲ್ಲವ. ಸ್ವಯಂ ಘೋಷಿತ ನಕಲಿ ಹಿಂದೂ ಹುಲಿ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನೀ ಹುಲಿಯ ಶಿವಾನಂದ ಪಾಟೀಲ್ ಅಸಲಿ ಹುಲಿ ಅವ. ಯಾಕಂದ್ರೆ ಅವ ಸಿಕ್ಕಲ್ಲೇ ನಿಂತಾಗ ಬಗಳೋದಿಲ್ಲ. ನಾನು ಈ ಹಿಂದೂ ಹೇಳಿದ್ದೆ ಹುಲಿ ಏನಿರ್ತಲ್ಲ ಯಾವಾಗಲೊಮ್ಮೆ ಗರ್ಜಿಸ್ಬಿಡ್ತದ, ಎಲ್ಲಿ ಸಿಕ್ಕಲ್ಲೇ ಬಗಳೋದಿಲ್ಲ. ಅದಕ್ಕೆ ಹುಲಿ ಗರ್ಜಿಸ್ತದ ಬಗಳಲ್ಲ ಏನು. ಅದಕ್ಕಾಗಿ ಅವನಿಗೆ ಬಗಳು ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಅನಿವಾರ್ಯವಾಗಿ ಅವನ ಬಗ್ಗೆ ನಾವು ಪ್ರತಿಕ್ರಿಯೆ ಮಾಡಬೇಕು, ಅವನ ಬಗ್ಗೆ ಮತ್ತೆ ಪ್ರತಿಕ್ರಿಯೆ ಕೊಡ್ಬೇಕಂತ ನಾವು ಬಿಟ್ಟಿದ್ದೇವೆ. ಏನೋ ಹುಚ್ಚಾಗಿ ಆಗ್ತದೆ. ಮತ್ತು ಈ ಊರಾಗ ಹುಚ್ಚನೆ ಮತ್ತೆ ಹೆಚ್ಚು ತಿರುಗಾಡಕತ್ತಂದ್ರೆ ಇಡೀ ಸಾರ್ವಜನಿಕರಿಗೆ ಇಂಥ ಒಂದು ಬಡವರಿಗೆ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವಿರೋಧ ಮಾಡಕತ್ತ ಅನಿವಾರ್ಯವಾಗಿ ನಾವು ಮಾಡಬೇಕು. ಅದಕ್ಕಾಗಿ ಇವತ್ತು ಅವನ ನಗರ ಶಾಸಕಾಗಿ ಒಂದು ಸಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಯಾನ. ಯಾರು ನೋಡ್ರಿ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬಡವರ ಅಲ್ಲಿ ರೋಗಿಗಳ ಒಂದು ಏನು ಉಪಚಾರ ನಡೀತಿದೆ, ಯಾವ ರೀತಿ ಒಬ್ಬ ನಗರ ಶಾಸಕರಾಗಿ ಇನ್ನುವರೆಗೆ ಸರ್ಕಾರಿ ಆಸ್ಪತ್ರೆ ನೋಡಿಲ್ಲ. ಅವ ಅಧ್ಯಕ್ಷರ ನಗರದ ಸಮಿತಿ ಅಧ್ಯಕ್ಷ ಹೋಗಿ ಅಲ್ಲಿ ಏನಾರ ಪ್ರಗತಿ ಪರಿಶೀಲನೆ ಮಾಡಿ ಅಲ್ಲಿ ಶಿವಾನಂದ ಅವ್ನಿಗೆ ಯಾಕೆ ಅವ ಈ ರೀತಿ ಹೇಳಕತ್ತಂದ್ರೆ ಅವ ಆಸ್ಪತ್ರೆಗೆ ಹೋಗಿಲ್ಲ. ಏನಾಗ್ಯದ ಶಿವಾನಂದ ಪಾಟೀಲ್ ಏನೇನು ಮಾಡ್ಯಾನ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅಲ್ಲಿ ಟ್ರಾಮಾ ಸೆಂಟರ್ ಮಾಡಿದ್ದು 153 ಎಕರೆ ಜಮೀನು ಏನದು ಎನ್ಕ್ರೋಚ್ಮೆಂಟ್ ಆಗಿತ್ತು ಎಲ್ಲವನ್ನೂ ಒಂದು ಸರ್ಕಾರಿ ಆಸ್ಪತ್ರೆ ಹೆಸರಲ್ಲಿ ಮಾಡಿ ಇವತ್ತು ದೊಡ್ಡ ಆಸ್ತಿ ಮಾಡಿ ಕೊಟ್ಟಿದ್ದು ಜಿಲ್ಲೆಯ ಜನತೆಗೆ ಶಿವಾನಂದ. ಅದಕ್ಕಾಗಿ ಅಲ್ಲಿ ಹೋಗಿ ಪ್ರತಿಯೊಂದು ಇವತ್ತು 200 ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿದ್ದು. ಅಲ್ಲಿ ಅವರು ಒಂದು ಸ್ವಲ್ಪ ಸಮಯದಲ್ಲಿ ಸಚಿವರಿದ್ದಾಗ ಎಷ್ಟು ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಏನು ಸೌಲಭ್ಯಗಳು ಬೇಕಾಗ್ಯಾವ ಎಲ್ಲವನ್ನು ಅವರು ಮಾಡಿಬಿಟ್ಟಾವ ಈಗ. ಮತ್ತು ಅವ ಏನು ಮಾಡ್ಯಾನ ಸರ್ಕಾರ ಇದ್ದಾಗ ಯಾಕೆ ಮಾಡಿಲ್ಲತ್ತೆ ಅವ್ರಿದ್ದಾಗ ಯಾಕೆ ಮಾಡ್ಲತ್ತ ಅದು ಅಷ್ಟು ಅವನಿಗೆ ಕಾಮನ್ ಸೆನ್ಸ್ ಇಲ್ಲ. ಅವರು ವೈದ್ಯಕೀಯ ಶಿಕ್ಷಣ ಸಚಿವ ಇದ್ದಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜು ಕೊಡುವಂಥದ್ದು, ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರು ಮಾಡುವಂಥದ್ದು ಕೆಲಸ ಆ ಪೋರ್ಟ್ಫೋಲಿಯೋನೇ ಬೇರೆ. ಆರೋಗ್ಯ ಸಚಿವನ ಕೆಲಸನೇ ಬೇರೆ. ಅವರು ಬರೀ ಆರೋಗ್ಯ ಸಚಿವರು ಅಷ್ಟೇ ಇದ್ರು. ಈಗ ಯಾವ ರೀತಿ ಹಿಂಗೆ ಗುಂಡೂರಾವ್ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅದ ಅವರಿಗೆ ಅವಾಗ ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡುವಂಥದ್ದು ಅವ್ರಿಗೆ ಆಗಿರ್ತಿಲ್ಲ. ಆದರೂ ಅವ್ರಿಗೆ ಅಷ್ಟು ಏನು ಅವಶ್ಯಕತೆ ಮುಂದೆ ಅವ್ರನ್ನ ಮುಚ್ಚಲು ಇಟ್ಕೊಂಡು ಈ ರೀತಿ ಒಂದು ವಿಷನ್ ಇಟ್ಕೊಂಡು ಮುಂದೆ ನಾವು ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜ್ ಮಾಡಬೇಕಾಗ್ತದೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।